ಇದೀಗ ಮುಡಾ ಹಗರಣ ಪ್ರಧಾನಿ ಮೋದಿ ಅಂಗಳಕ್ಕೂ ತಲುಪಿದೆ. ಸಿಬಿಐ ತನಿಖೆ ನಡೆಸಿ ಅಂತ ಪ್ರಧಾನಿ ಮೋದಿಗೆ ದೂರನ್ನ ಕೊಡಲಾಗಿದೆ. 296 ಪುಟಗಳ ದಾಖಲೆ ಸಮೇತ ಪ್ರಧಾನಮಂತ್ರಿಗೆ ದೂರು ಕೊಡಲಾಗಿದೆ. ಜುಲೈ 19ರಂದು ಪ್ರಧಾನಿ ಕಚೇರಿಗೆ ತಲುಪಿರುವಂತಹ ದಾಖಲೆ ಸಮೇತ ದೂರನ್ನ ಸಲ್ಲಿಸಿದ್ದಾರೆ ವಕೀಲ ರವಿಕುಮಾರ್. 19/7/2024ರಂದು ಮೋದಿ ಅವರಿಗೆ ದಾಖಲೆ ಸಮೇತವಾಗಿ ದೂರು ಸಲ್ಲಿಕೆಯಾಗಿದೆ. 100 ಕೋಟಿಗೂ ಅಧಿಕ ಆರ್ಥಿಕ ನಷ್ಟ ಅಂತ ಆ ದೂರಿನಲ್ಲಿ ನಮೂದು ಮಾಡಲಾಗಿದೆ. ಮುಡಾ ಮಾಜಿ ಆಯುಕ್ತರಾದ ದಿನೇಶ್ ನಟೇಶ್ ವಿರುದ್ಧವೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದಿನೇಶ್ ಮತ್ತೆ ನಟೇಶ್ ಬೇನಾಮಿ ವಹಿವಾಟನ್ನ ನಡೆಸಿದ್ದಾರೆ. ದೂರಿನ ಪತ್ರದೊಂದಿಗೆ ದಾಖಲೆಗಳನ್ನು ಕೂಡ ನೀಡಿದ್ದಾರೆ ವಕೀಲರು. ದಾಖಲೆ ಸಮೇತವಾಗಿ ಪ್ರಧಾನಿ ಮೋದಿ ಅವರಿಗೆ ಪತ್ರದ ಮೂಲಕವಾಗಿ ದೂರನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಪ್ರಧಾನಿ ಮೋದಿ ಅಂಗಳದವರೆಗೂ ಹೋಯಿತು ಮುಡಾ ಕರ್ಮಕಾಂಡ. ಜುಲೈ 19ನೇ ತಾರೀಕು ಪ್ರಧಾನಿ ಕಚೇರಿಗೆ ಈ ದಾಖಲೆ ಇರುವಂತದ್ದು ಪತ್ರ ತಲುಪಿದೆ. 19ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 2024ರಂದು ಮೋದಿಗೆ ದಾಖಲೆ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನೇನಿದೆ, 100 ಕೋಟಿಗೂ ಅಧಿಕ ಆರ್ಥಿಕ ನಷ್ಟ ಅನ್ನೋದಾಗಿ ನಮೂದು ಮಾಡಲಾಗಿದೆ. ಅದರ ಜೊತೆಗೆ ಮುಡಾದ ಮಾಜಿ ಆಯುಕ್ತರಾಗಿದ್ದವರು ಅಂತ ಹೇಳಿದ್ರೆ ಇಷ್ಟೆಲ್ಲ ಹಗರಣ ಆಗ್ಬೇಕಿದ್ರೆ ಯಾರು ಆಯುಕ್ತರಾಗಿದ್ರು ದಿನೇಶ್ ನಟೇಶ್ ಅವರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ದಿನೇಶ್ ಮತ್ತೆ ನಟೇಶ್ ಬೇನಾಮಿ ವಹಿವಾಟನ್ನ ನಡೆಸಿದ್ದಾರೆ ಅನ್ನೋದನ್ನ ಕೂಡ ಬರೆಯಲಾಗಿದೆ. ದೂರಿನ ಪತ್ರದ ಜೊತೆಗೆ ದಾಖಲೆಗಳನ್ನು ಕೂಡ ಇಟ್ಟು ವಕೀಲರು ದೂರನ್ನ ನೀಡಿದ್ದಾರೆ. ಯಾರಿಗೆ? ಪ್ರಧಾನಿ ಮೋದಿ ಅವರಿಗೆ. ಅಲ್ಲಿಗೆ ರಾಜ್ಯದಲ್ಲಿ ಸುದ್ದಿಯನ್ನ ಮಾಡ್ತಿದ್ದಂತ ಮುಡಾ ಹಗರಣ ಕೇಂದ್ರದವರೆಗೂ ತಲುಪಿದೆ. ಪ್ರಧಾನಿ ಮೋದಿಯ ಅಂಗಳಕ್ಕೂ ತಲುಪಿದೆ. ಈ ಮುಡಾ ಹಗರಣ ದಾಖಲೆ ಸಮೇತವಾಗಿ ಹೋಗಿದೆ.